ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ? ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ? ಇನ್ಕಮ್ ಏನು ಬರ್ತಿಲ್ವಾ? ಬರೋ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ? ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆನಾ? ಹಾಗಾದ್ರೆ ಚಿಂತೆ ಬಿಟ್ಬಿಡಿ, ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಬನ್ನಿ. ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ. ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ. ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ 1 ಸರ್ವಿಸ್ ಕೊಡ್ತಾರೆ. ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ, ನಿಮ್ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ, ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ. ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು, ಮಾನ್ವಿ, ಹಟ್ಟಿ, ಕವಿತಾಳ ಹಾಗೂ ಶಹಾಪುರ. ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು. ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ. ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ. ರಾಯಚೂರು ನಗರದಲ್ಲಿ ನಮ್ಮ ದರ್ವೇಶ್ ಫಕೀರ್ ಅಲೆಮಾರಿ ಕುಟುಂಬಗಳು ಅಂದಾಜು 40 ರಿಂದ 50 ವರ್ಷಗಳಿಂದ ನೂರಾರು ಕುಟುಂಬಗಳು ವಾಸವಾಗಿದ್ದು ರಾಯಚೂರು ನಗರದಲ್ಲಿಯೇ ಜೀವನವನ್ನು ಮಾಡುತ್ತಿದ್ದೇವೆ. ನಮ್ಮ ಜನಾಂಗಕ್ಕೆ ಎಷ್ಟೇ ಕಷ್ಟ ಬಂದರೂ ಸಹ ನಾವು ರಾಯಚೂರು ನಗರವನ್ನು ಬಿಟ್ಟು ಬೇರೆ ಜಿಲ್ಲೆ ಅಥವಾ ರಾಜ್ಯಕ್ಕೆ ಗೂಳೆ ಹೋಗಿರುವುದಿಲ್ಲ. ನಮ್ಮ ಸಮುದಾಯವು ಆರ್ಥಿಕವಾಗಿ ತೀರಾ ಹಿಂದುಳಿದಿದ್ದು ಯಾವುದೇ ಸಭೆ ಸಮಾರಂಭಗಳನ್ನು ಮಾಡಬೇಕಾದರೆ ಮನೆಗಳಲ್ಲಿ ಜಾಗ ಸಾಲದೆ ತೀರಾ ಸಂಕಷ್ಟ ಅನುಭವಿಸುತ್ತಿದ್ದು ಶಾದಿ ಮಹಲ್ಗಳಲ್ಲಿ ಮಾಡಲು ಹಣವಿಲ್ಲದೆ ಅನಾನುಕೂಲತೆ ಅನುಭವಿಸುತ್ತಿದ್ದೇವೆ. ಕಾರಣ ನಮ್ಮ ಸಮುದಾಯದ ಕುಟುಂಬಗಳಿಗೆ ಸಭೆ ಸಮಾರಂಭ ಮಾಡಲು ಒಂದು ಸಮುದಾಯ ಭವನ ನಿರ್ಮಾಣ ಮಾಡಿಕೊಟ್ಟು ಅನುಕೂಲ ಮಾಡಿಕೊಡಬೇಕು ಎಂದು ಮನವಿಯಲ್ಲಿ ತಿಳಿಸಲಾಗಿದೆ. रायचूर कुंडा में बहुत से साल से जिंदगी कर रही साहब 40-50 साल से। देखो कम से कम 100 घरा से भी ज़्यादा है। अब तक हमारे को समाधान मंजूर नहीं करे। क्यों बोले तो हमारे समाधान मंजूर किस नहीं बोले तो बहुत से जने शादी हाल में रखने वास्ते पैसे नहीं है साहब। वो तरफ से जगह छोटा रहने की तरफ से बहुत तकलीफ हो रही है हमारे। ये तरफ से हमें जिससे मनवी क्या करने का है बोले एक समाधान भवन मंजूर मार्ग पर ना बोल के आपके पास विनती करते सब। क्यों बोले बहुत गरीब जिंदगी है, इसमें पैसे नहीं रहने की तरफ से बहुत सा तकलीफ हो रहा है। तो जाने कहाँ से ना से पैसा बोलता है एक समाधान भवन मंजूर मार्ग पर ಈ ಸಂದರ್ಭದಲ್ಲಿ ಶಬ್ಬೀರ್, ಮಹಮ್ಮದ್ ಹುಸೇನ್, ಖಾಜಾ ಸಾಬ್, ಎಂಡಿ ಖಾದರ್, ಶಾಲಂ, ಎಂಡಿ ಹಾಜಿ, ಮಹಮ್ಮದ್ ಗೌಸುದ್ದೀನ್ ಸೇರಿದಂತೆ ಇತರರಿದ್ದರು.